ಪ್ರತಿಪಕ್ಷ ನಾಯಕರುಗಳಾದ ಸನ್ಮಾನ್ಯ ಅಶೋಕ್ ಅವರು ಮತ್ತು JDS ಪಕ್ಷದ ಸಭಾನಾಯಕರಾಗಿರುವ ಸನ್ಮಾನ್ಯ ಸುರೇಶ್ ಬಾಬು ಅವ್ರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಶಾಸಕರೆಲ್ಲರೂ ಕೂಡ ನಿನ್ನೆ ಬಂದು ಸನ್ಮಾನ್ಯ ರಾಜ್ಯಪಾಲರಿಗೆ ಕಲ್ಯಾಣ ಕರ್ನಾಟಕ ಒಂದು ಅಭಿವೃದ್ಧಿ ನಿಗಮದಲ್ಲಿ ಇವತ್ತೇನು ಕಲ್ಯಾಣ ಕರ್ನಾಟಕ ಭಾಗದ ಶಾಸಕರುಗಳಿಗೆ ಎಲ್ಲರಿಗೂ ಕೂಡ ನ್ಯಾಯಯುತವಾಗಿ 5,000 ಕೋಟಿ ಹಣ ಅಭಿವೃದ್ಧಿ ವಿಷಯದಲ್ಲಿ ಸಮಾನ ಹಂಚಿಕೆ ಆಗಬೇಕು ಅಂತೇಳಿ ನಿನ್ನೆ ರಾಜ್ಯಪಾಲರಿಗೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ನಾವು ಇನ್ನು ಕೆಲವೊಂದು ಡಾಕ್ಯುಮೆಂಟ್ಸ್ ಬೇಕಾಗಿತ್ತು, ಅದನ್ನು ಇವತ್ತು ನಾವು ನೇಮರಾಜ್ ನಾಯ್ಕ, ನಮ್ಮ ಕೃಷ್ಣ ನಾಯ್ಕ ಅವರೆಲ್ಲರೂ ಕೂಡ ಬಂದು ಸನ್ಮಾನ್ಯ ರಾಜ್ಯಪಾಲರಿಗೆ ನಾವು ಕೊಟ್ಟಿದ್ದೀವಿ. ಅದರಲ್ಲಿ ವಿಶೇಷವಾಗಿ ಈ ಹಿಂದೆ ಭಾರತೀಯ ಜನತಾ ಪಕ್ಷ ಸರ್ಕಾರ ಅಧಿಕಾರದಲ್ಲಿ ಇರೋ ಟೈಮ್ನಲ್ಲಿ ಕಲ್ಯಾಣ ಕರ್ನಾಟಕ ಬೋರ್ಡಲ್ಲಿ ಪಕ್ಷಾತೀತವಾಗಿ ಅಂದರೆ BJP, ಕಾಂಗ್ರೆಸ್, JDS ಎಲ್ಲ ಶಾಸಕರನ್ನ ಮೆಂಬರ್ಗಳಾಗಿ ಮಾಡಿದ್ರು ಬೋರ್ಡಲ್ಲಿ. ಅಂದರೆ ಎಲ್ಲರಿಗೂ ನ್ಯಾಯ ಸಿಗಬೇಕು ಅಂತೇಳಿ ಇವತ್ತಿನ ಕಾಂಗ್ರೆಸ್ ಸರ್ಕಾರದಲ್ಲಿ KKRDB ಬೋರ್ಡಲ್ಲಿ ಕೇವಲ ಕಾಂಗ್ರೆಸ್ ಶಾಸಕರನ್ನ ಮಾತ್ರ ಸದಸ್ಯರುಗಳನ್ನ ಮಾಡಿಕೊಂಡು ಇನ್ನು ಉಳಿದಿರುವಂಥ ಸದಸ್ಯರುಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಜೊತೆಗೆ 5,000 ಕೋಟಿ ಹಣದಲ್ಲಿ ಯಾರು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು 1,000 ಕೋಟಿ ಹಣವನ್ನು ಅವರು ವಿಶೇಷವಾಗಿ ಅವರೊಂದು ಡಿಸ್ಕ್ರಿಷನರಿ ಪವರ್ಗೆ ಅವರು ಉಳಿಸ್ಕೊಂಡಿದ್ದಾರೆ ಅಮೌಂಟು. ಮತ್ತು ಇನ್ನೊಂದು 1,000 ಕೋಟಿ ಹಣ ಜಿಲ್ಲಾ ಮಂತ್ರಿಗಳು ಇವತ್ತು ಅದನ್ನು ಅವರು ಉಳಿಸ್ಕೊಂಡಿದ್ದಾರೆ. ಅಂದರೆ 2,000 ಕೋಟಿ ಅವ್ರಿಗೆ ಬೇಕಾಗಿರೋ ಶಾಸಕರುಗಳಿಗೆ ಕೊಡಬೇಕು ಅನ್ನುವಂಥ ಒಂದು ದುರುದ್ದೇಶದಿಂದ ಕಾನೂನಲ್ಲಿ ಇಲ್ಲದೇ ಇರೋದನ್ನು ಕೂಡ ಅವರೇ ಸ್ವಂತ ರೂಲ್ಸು ರೆಗ್ಯುಲೇಷನ್ಸು ಮಾಡಿಕೊಂಡು 371J ಇವತ್ತು ಹಿಂದುಳಿದ ಕಲ್ಯಾಣ ಕರ್ನಾಟಕ ಭಾಗದ ಸಮಗ್ರ ಅಭಿವೃದ್ಧಿಗೋಸ್ಕರ ಕೊಟ್ಟಿರೋ ಹಣವನ್ನು ಅವರು ಅವ್ರದೇ ಸ್ವಂತ ನಿಯಮಗಳನ್ನ ಮಾಡಿಕೊಂಡು ಅನ್ಯಾಯ ಮಾಡುವಂಥ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ. ಅದನ್ನು ಸನ್ಮಾನ್ಯ ರಾಜ್ಯಪಾಲರ ದೃಷ್ಟಿಗೆ ತಗೊಂಡು ಬಂದಿದ್ದೀವಿ. ಅದನ್ನು ಖಂಡಿತವಾಗ್ಲೂ ಕೂಡ ನ್ಯಾಯ ಒದಗಿಸಿಕೊಡ್ತೀವಿ ಅಂತೇಳಿ ರಾಜ್ಯಪಾಲರು ಭರವಸೆಯನ್ನು ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.